ನೀವೇನಾದ್ರೂ ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗ್ಬೇಕು ಅಂತ ಟ್ಯಾಕ್ಸಿ ಏನಾದ್ರೂ ಬುಕ್ ಮಾಡ್ಕೊಳ್ತಾ ಇದ್ದೀರಾ? ಹಾಗಾದ್ರೆ ಟ್ಯಾಕ್ಸಿ ಬುಕ್ ಮಾಡೋ ಮುನ್ನ ಕೇರ್ಫುಲ್ ಆಗಿ ಇರಲೇಬೇಕಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಓಲಾ ಊಬರ್ ಅನ್ನ ಕುರಿತು ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಓಲಾ ಊಬರ್ ಬಗ್ಗೆ ಯಾಕಪ್ಪ ಆಕ್ರೋಶ ಅಂತೀರಾ? ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಏರ್ಪೋರ್ಟ್ನಲ್ಲಿ ಅಗ್ರಿಗೇಟರ್ ಕ್ಯಾಬ್ಗಳ ಪಿಕಪ್ ಶುಲ್ಕ ಹೆಚ್ಚಿಸಿದ ಬಿಐಎಲ್. ಪಿಕಪ್ ರೇಟ್ ಹೆಚ್ಚಾಗ್ತಿದ್ದಂತೆ ಓಲಾ ಊಬರ್ ರೇಟ್ ಹೈಕ್. ದರ ಏರಿಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಯಾಣಿಕರ ಆಕ್ರೋಶ. ಬೆಂಗಳೂರಿನ ದೇವನಹಳ್ಳಿಯಲ್ಲಿರೋ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರತಿನಿತ್ಯ ಲಕ್ಷಾಂತರ ಮಂದಿ ಪ್ರಯಾಣಿಸುತ್ತಾರೆ. ಬೇರೆ ಬೇರೆ ರಾಜ್ಯ, ನಗರ, ಪ್ರದೇಶಗಳಿಂದ ಆಗಮಿಸಿರೋ ಪ್ರಯಾಣಿಕರಲ್ಲಿ ಅಂದಾಜು 70% ಪ್ರಯಾಣಿಕರು ಕ್ಯಾಬ್, ಓಲಾ, ಊಬರ್ಗಳನ್ನು ಬಳಸುತ್ತಾರೆ. ಉಳಿದ 30% ಜನ ಬಿಎಂಟಿಸಿ ಹಾಗೂ ಸ್ವಂತ ವಾಹನಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಹೀಗೆ ಏರ್ಪೋರ್ಟ್ನಿಂದ ಬೆಂಗಳೂರಿಗೆ ಸಂಚರಿಸಲು ಅಗ್ರಿಗೇಟರ್ ವಾಹನಗಳನ್ನು ಅಂದರೆ ಓಲಾ, ಊಬರ್ ಬಳಸುವ ಪ್ರಯಾಣಿಕರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಿರ್ವಹಿಸುವ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಆಧಾರಿತ ಅಗ್ರಿಗೇಟರ್ ವಾಹನಗಳ ರಿಯಾಯಿತಿ ಒಪ್ಪಂದವನ್ನು ನವೀಕರಣಗೊಳಿಸಿದೆ. ಹೊಸ ಅಗ್ರಿಮೆಂಟ್ನಂತೆ 22ರಿಂದ 40% ಹೆಚ್ಚಿಸಿದ್ದು ಊಬರ್ ಮತ್ತು ಓಲಾ ಏರ್ಪೋರ್ಟ್ ರೈಡ್ಗಳು ದುಬಾರಿಯಾಗಿವೆ. ಇನ್ನು ಊಬರ್ನ ವಿಮಾನ ನಿಲ್ದಾಣದ ಪಿಕಪ್ ಶುಲ್ಕ ಪ್ರತಿ ರೈಡ್ಗೆ ರೂಪಾಯಿ 187.62ರಿಂದ ರೂಪಾಯಿ 260.78ಕ್ಕೆ ಏರಿಕೆಯಾಗಿದೆ. ಇದೇ ರೀತಿ ಓಲಾ ಟ್ರಾನ್ಸ್ಪೋರ್ಟ್ ಹಬ್ ಪ್ರತಿ ಟ್ರಿಪ್ಗೆ ರೂಪಾಯಿ 172ರಿಂದ 215ಕ್ಕೆ ಏರಿಕೆಯಾಗಿದೆ. ಈ ಹೆಚ್ಚುವರಿ ಮೊತ್ತ ಪ್ರಯಾಣಿಕರ ತಲೆ ಮೇಲೆ ಬೀಳುತ್ತಿದೆ. ಇದರಿಂದ ಪ್ರಯಾಣಿಕರು ಆಕ್ರೋಶಗೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹಳೆಯ ಹಾಗೂ ಇತ್ತೀಚೆಗೆ ಕಟ್ಟಿದ ಏರ್ಪೋರ್ಟ್ ಮೊತ್ತದ ಸ್ಕ್ರೀನ್ ಶಾಟ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ಏನೊಂದು ಏರ್ಪೋರ್ಟ್ನಲ್ಲಿ ಓಲಾ ಊಬರ್ನವರು ಗ್ರಾಹಕರ ಹತ್ರ ಯಾವ ರೀತಿಯಾಗಿ ತಗೊಳ್ತಾರೆ ದುಡ್ಡು ಅನ್ನೋದನ್ನ, ಮತ್ತೆ ಅವರು ಗ್ರಾಹಕರ ಹತ್ರ ತಗೊಂಡು ಚಾಲಕರಿಗೂ ಸಹ ಕೊಡಲ್ಲ. ನೋಡಿ, ನಿಮಗೆ ಅದರ ಒಂದು ಸ್ಕ್ರೀನ್ ಶಾಟನ್ನು ಕಳಿಸ್ತೀನಿ ನೋಡಿ. ಇದರಲ್ಲಿ ಅರ್ಥ ಆಗುತ್ತೆ ನಿಮಗೆ. 1255 ರೂಪಾಯಿ ಗ್ರಾಹಕರಿಗೆ ಚಾರ್ಜ್ ಮಾಡಿದ್ದಾರೆ. ಕಸ್ಟಮರ್ ಹತ್ರ 1255 ರೂಪಾಯಿ ತಗೊಂಡು ಇದನ್ನು ಡ್ರೈವರ್ ಕೊಟ್ಟಿರೋದು ಬರೀ 666 ರೂಪಾಯಿ ಲೆಕ್ಕ ಹಾಕಿ. ಯಾವ ರೀತಿಲಿ ಇವರು ಧೋಕಾ ಮಾಡ್ತಾರೆ ಚಾಲಕರಿಗೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಜುಲೈ 15ರಂದು ಏರ್ಪೋರ್ಟ್ ಚಾರ್ಜ್ 187 ರೂಪಾಯಿ ಕಟ್ಟಿಸಿಕೊಂಡಿದ್ರೆ ಆಗಸ್ಟ್ 8ರಂದು ಏರ್ಪೋರ್ಟ್ ಚಾರ್ಜ್ 260 ರೂಪಾಯಿ ತೆಗೆದುಕೊಳ್ಳಲಾಗಿದೆ ಅಂತ ದುಡ್ಡು ಕಟ್ಟಿದ ಸ್ಕ್ರೀನ್ ಶಾಟ್ ಹಂಚಿಕೊಂಡು ಟ್ವಿಟರ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಖಾಸಗಿ ಮತ್ತು ವಾಣಿಜ್ಯ ವಾಹನಗಳಿಗೆ ಪ್ರವೇಶ ಶುಲ್ಕವನ್ನು ಮೇ 2024ರಿಂದ ವಿಧಿಸುತ್ತಿದೆ. ಇದರಲ್ಲಿ ಟರ್ಮಿನಲ್ಗಳು 1 ಮತ್ತು 2ನೇ ಪಿಕಪ್ ಲೇನ್ಗಳನ್ನು ಪ್ರವೇಶಿಸುವ ವಾಹನಗಳ ತಂಗುವಿಕೆ ಮತ್ತು ಓವರ್ ಸ್ಟೇ ಶುಲ್ಕವನ್ನು ಒಳಗೊಂಡಿದೆ. ಒಟ್ನಲ್ಲಿ ಈ ಓಲಾ ಊಬರ್ ದರ ಏರಿಕೆಗೆ ಪ್ರಯಾಣಿಕರಿಂದ ಆಕ್ರೋಶ ವ್ಯಕ್ತವಾಗ್ತಿದೆ. ಹರ್ಷಿತಾ ಪಾಟೀಲ್, ಮೆಟ್ರೋ ಬ್ಯೂರೋ, ರಾಜ್ ನ್ಯೂಸ್, ಬೆಂಗಳೂರು.